ಜೀವ ಉಳಿಸೋದು ನಿನ್ನ ಕೈಲಿದೆ. ನೀವು ನಾನು ಇಷ್ಟೊಂದು ಕೇಳ್ಕೊಬೇಕಾ ಸಾಬ್? ನಾನು ಹೇಳೋ ಸತ್ಯದಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ मैं बोलता हूँ साहब, सच बोलता हूँ साहब मैं। साहब ಅದು ಕಿಶನ್ ಸಿಂಗ್, ನಿನಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕೋ ಗೊತ್ತಾಗ್ತಿಲ್ಲ. ಅವಳು ನಾಗರಾವ್ನಂತ ಹೆಂಗಸು. ಅವಳು ಬಂದಿರೋದೇ ಈ ಮನೆ ಮುಳುಗ್ಸೋದಿಕ್ಕೆ. ಅವಳನ್ನ ನಾನು ಮದುವೆ ಅಂತ ಆದ್ರೆ ಈ ಮನೇಲಿ ಯಾರಿಗೂ ಉಳಿಗಾಲ ಇಲ್ಲ. ಹಾಗೆ ಆಗ್ಲಾ? ಪರವಾಗಿಲ್ವಾ? ನಿನ್ ಕೈ ಮುಗಿತೀನಪ್ಪ, ಬೇಕಿದ್ರೆ ನಿನ್ ಕಾಲು ಬೀಳ್ತೀನಿ. ನನ್ನ ಜೀವ ಉಳಿಸೋದು ನಿನ್ ಕೈಲಿದೆ. ನೀವು ನಾನು ಇಷ್ಟೊಂದು ಕೇಳ್ಕೊಬೇಕಾ ಸಾಬ್? ನಾನು ಹೇಳೋ ಸತ್ಯದಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ मैं बोलता हूँ साहब, सच बोलता हूँ साहब मैं। ಗುಡ್, ವೆರಿ ಗುಡ್. ಡ್ಯಾಡಿಗೆ ಹೇಳಿ ನೀನು ಸಂಬಳ ಜಾಸ್ತಿ ಮಾಡಿಸ್ತೀನಿ. ಹೇಳು ಹೇಳು. ಸಾಬ್ ಅದು ಓ ಮಗು ಸಾಬ್. ಸಾಬ್ ಅದು ಕಾಂಚನ ಮೇಮ್ ಸಾಬ್ಗೆ ಫೋನ್ ಬಂದಿತ್ತಲ್ಲ ಸಾಬ್. ಆ ಮಗು ಮಗು ಅದು ಸಾಬ್. ಹೇಳು. ಓ ಹೇಳು ಸಿಗಪ್ಪ. ಸಿಗಪ್ಪ, ಅಂಗಡಿಗೆ ಹೋಗ್ಬೇಕಂತೆ, ಒಳಗೆ ಹೋಗ್ತಾರೆ, ಜಲ್ದಿ ಬಾ. ಕಿಶನ್ ಸಿಂಗ್, ಒಂದು ನಿಮಿಷ. ಅಂಕಲ್, ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀವಿ, ನೀವು ಹೊರಡಿ. ಇವನ್ ತಾವು ನಿನ್ಗೇನು ಮಾತು ಪ್ರತಾಪ? ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ನೀವು ಹೊರಡಿ. ಆಯ್ತು, ನೀವು ಮಾತಾಡ್ಕೊಳ್ಳಿ. ಸಿಗಪ್ಪ, ಸಾವಿತ್ರಿಗೆ ಅರ್ಜೆಂಟು ಕಡಲೆಬೇಳೆ ಬೇಕಂತೆ, ಬಾ ಹೋಗಿ ತರುವಂತೆ. ಅದನ್ನ ತರಕ್ಕೆ ಇಬ್ರು ಬೇಕಾ? ಪ್ರತಾಪ್, ನಾನು ಅರ್ಜೆಂಟು ಹೊರಗಡೆ ಹೋಗ್ತಾವನಿ. ಸಿಂಗಪ್ಪನ ಕರ್ಕೊಂಡು ಹೋಗಿ ಕಡಲೆಬೇಳೆನ ಕೊಟ್ಟು ಕಳಿಸ್ತೀನಿ. ಸಿಗಪ್ಪ, ನೀ ಜಲ್ದಿ ಬಾ. ಕಿಶನ್, ನೀವು ಮಾಡೋ ಅಡುಗೆನ ತಿಂದು 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 ಮೊನಾಟನಿ ಆಗಿತ್ತು. ನಾನು ಸಿಂಗಾಪುರ್ನಲ್ಲಿ ಕೆಲವು ಐಟಮ್ಸ್ನ ಮಾಡೋದು ಕಲ್ತಿದ್ದೆ. ಸೊ ಇವತ್ತು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ, ನೀವೆಲ್ಲ ಅದನ್ನ ತಿಂದ ತಕ್ಷಣ ಫಿದಾಗಿ ಹೋಗ್ಬಿಡ್ತೀರಾ. ಯಾಕಕ್ಕ ನೀವು ನನ್ನ ಹೀಗೆ ನೋಡ್ತಾ ಇದ್ದೀರಾ? ಓ, ನನ್ನ ಡ್ರೆಸ್ ಕಲರ್ ಚೆನ್ನಾಗಿದೆ ಅಂತನಾ? ಅಫ್ಕೋರ್ಸ್. ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ? ಪ್ಲೀಸ್ ಅಕ್ಕ, ನನ್ನನ್ನು ಹೀಗೆ ನೋಡ್ಬೇಡಿ, ನನಗೆ ದೃಷ್ಟಿ ಆಗುತ್ತೆ. ಓಹ್, ಫೋನ್ ಬಿಟ್ಟು ಹೋಗಿದ್ನಾ? ಪರವಾಗಿಲ್ಲ, ಇಲ್ಲೇ ಮಾರ್ಕೆಟ್ಗೆ ಹೋಗಿದ್ನಲ್ಲ. ನನಗೆ ಯಾರು ಫೋನ್ ಮಾಡ್ತಾರೆ? ಥ್ಯಾಂಕ್ಸ್ ಅಕ್ಕ. ಫೋನ್ ಮಾಡಿದ್ರು ಸರ್ವೇಶ್ವರ ಅನ್ನೋರು. ಸಿಂಗಪೂರ್ನಿಂದಲ್ಲ, ನಮ್ಮ ಕೊಳ್ಳೇಗಾಲದ ಹತ್ರದ ಮಾದೇಶ್ವರನ್ ದೊಡ್ಡಿಯಿಂದ. ಸಂತೋಷ ಆಯ್ತು ವಿನುತಾ, ನಿನಗೂ ನಮ್ಮ ಹಳ್ಳಿ ಜನ ಪರಿಚಯ ಇದ್ದಾರೆ ಅಂತ ಕೇಳಿ. ನನ್ಗ ನೋ ಚಾನ್ಸ್ ಅಕ್ಕ. ಯಾವುದೋ ರಾಂಗ್ ನಂಬರ್ ಇರಬೇಕು. ನಮ್ಮ ಇಂಡಿಯನ್ ಫೋನ್ ಲೈನ್ಸ್ ಎಲ್ಲ ಹೋಪ್ಲೆಸ್. ಕಾಂಚನ ಬೇಕು ಅಂತಾನೆ ಕೇಳಿದ್ರು. ರಿಯಲಿ?
ಕೋಇನ್ಸಿಡೆನ್ಸ್ ಇರಬೇಕು ಅಷ್ಟೇ. ಅವ್ರು ಯಾವ ಕಾಂಚನಾಗ ಫೋನ್ ಮಾಡಿದ್ರು ಏನೋ. ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು, ಬಂದ ಕೂಡಲೇ ಫೋನ್ ಮಾಡಿಸಿ ಅಂದರೆ. ಹೌದಾ? ಯಾವುದೋ ಪ್ರ್ಯಾಂಕ್ ಕಾಲ್ ಇರಬೇಕು ಅಕ್ಕ. ನನಗೆ ಯಾರು ಗೊತ್ತಿರ್ತಾರೆ? ಬೆಂಗಳೂರಲ್ಲೇ ನನಗೆ ಯಾರೂ ಗೊತ್ತಿಲ್ಲ. ಅಂಥದ್ರಲ್ಲಿ ಕೊಳ್ಳೇಗಾಲ, ಮಹದೇಶ್ವರನ ದೊಡ್ಡಿ, ಯಳಂದೂರು, ಐ ರಿಯಲಿ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಓ, ಊರಿನ ಹೆಸರುಗಳೆಲ್ಲ ಗೊತ್ತಿದೆ ನಿನಗೆ? ಹೌದಕ್ಕ, ಕೇಳಿ ತಿಳ್ಕೊಂಡಿದ್ದೀನಿ. ಬಿಡಿ ಅಕ್ಕ, ಯಾವುದೋ ಸ್ಟುಪಿಡ್ ಕಾಲ್ಗೋಸ್ಕರ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಾ? ಜಸ್ಟ್ ಲೀವ್ ಇಟ್. ಎಲ್ಲಿಗೆ ಹೋಗ್ತಿದ್ಯಾ? ಅದ್ಯಾವುದೋ ಸಿಂಗಾಪುರ್ದ ಅಡುಗೆ ಮಾಡ್ತೀನಿ ಈಗ. ಹೌದು, ಒಂದು ನಿಮಿಷ ಅಕ್ಕ, ಬಂದೆ. ನಾಗಣ್ಣ ಸಾಬ್, ಅಯ್ಯಪ್ಪ 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 ಅಯ್ಯಪ್ಪ. ನಾಗಣ್ಣ ಸಾಬ್, ಶಟ್ರ ಅಂಗಡಿಗೆ ಬೇಡ, ಪಕ್ಕದಲ್ಲಿ ಹೊಸದೊಂದು ಮಾಲ್ ಆಗಿದೆ, ಅಲ್ಲಿ ಹೋಗಿ ಕಡಲೆ ಬೆಳೆ ತಗೊಂಬರೋಣ. ನಿನ್ನ ತಲೆ ಕಡಲೆ ಬೆಳೆನೂ ಇಲ್ಲ, ಉದ್ದಿನ ಬೆಳೆನೂ ಇಲ್ಲ. ಮತ್ತೆ ಸುಮ್ಮನೆ ಕರ್ಕೊಂಡ್ ಬಂದ್ರ ಅದನ್ನ? ಅವ್ರು ನಿಂತಾವ್ ಏನು ಕೇಳ್ತಾ ಇದ್ರು? ಕೌನ್ ನಾಗಣ್ಣ ಸಾಬ್? ಅದೇ ಆ ದೀಪ್ತಿನೂ ಪ್ರತಾಪ್. ಓ ಅವರಾ? ನೀವು ಕಾಂಚನ ಮೇಮ್ ಸಾಬು ಏನ್ ಮಾತಾಡ್ತಾ ಇದ್ರಿ ಅಂತ ಕೇಳ್ತಾರೆ. ನನಗೆ ಗೊತ್ತು ಅವ್ರಿದೇ ಕೇಳ್ತಾರೆ ನಿಂತಾವು ಅಂತ. ಎಲ್ಲ ಬಾಯ್ಬಿಟ್ಬಿಡ, ಗಿಣಿ ಬಾಯ್ಬಿಟ್ಟಂಗೆ. ಎಲ್ಲ ಹೇಳ್ಬೇಕು ಅಂತಿದ್ದೆ ನಾಗಣ್ಣ ಸಾಬ್, ಅಷ್ಟರಲ್ಲಿ ನೀವು ಕರೆದು ಬಿಡ್ರಿಲ್ಲ. ಈಗ ಹೋಗಿ ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಕಂಪ್ಲೀಟ್ ಮಾಡೋಕ್ಕೆ ತಟ್ಟೆನಾಗಿರೋ ಚಿತ್ರಾನ್ನ ಅದು. ನನಗೆ ಗೊತ್ತು ಅವ್ರನ್ನೆಲ್ಲ ಯಾಕೆ ಕೇಳ್ತಾರೆ ಅಂತ ಗೊತ್ತಾ ನಿನಗೆ? ಕ್ಯೂ ಕ್ಯೂ ಕಾಂಚನಮ್ಮನ ಈ ಮನೆಯಿಂದ ಆಚೆ ಹಾಕಕ್ಕೆ. ಹೌದಾ? ಲೇ ಸಿಂಗಪ್ಪ, ಪ್ರತಾಪು ದೀಪ್ತಿನ ಈ ಮನೆಯಾಗೆ ಇರಿಸ್ಕೊಂಡವ್ರು ಯಾತಕ್ಕೆ ಗೊತ್ತಾ? ಕ್ಯೂ ನಾಗಣ್ಣ ಸಾಬ್? ಅವಳು ಮಗುನ ಕರ್ಕೊಂಡು ಬಂದು ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಅದಕ್ಕೆ ಅನಾಥಾಶ್ರಮ, ಬಾಡಿಗೆ ಮಗು ಅಂತ 100 ಕಡೆ ಹುಡುಕ್ತಾ ಇದ್ದಾಳೆ. ಅವಳು ಮಗು ತಂದ್ರೆ ನಾನು ಅವಳನ್ನ ಹೆಂಡತಿ ಅಂತ ಒಪ್ಕೋಬೇಕು. ಎಂಥ ಮೋಸ ಪ್ರತಾಪ್. ಇದನ್ನ ಯಾರು ನಂಬ್ತಾ ಇಲ್ಲ ದೀಪ್ತಿ, ನೀನು ನಂಬಲ್ವಾ? ನಾನೇ ಅವಳ ಹಿಂದೆ ಬಿದ್ದು ಕಂಡಿಡಿಯೋಣ ಅಂದ್ರೆ ಹುಷಾರಾಗ್ತಾಳೆ. ಅದಕ್ಕೆ ನಿನ್ನ ಹೆಲ್ಪ್ ಬೇಕು. ಪ್ಲೀಸ್ ಆಗಲ್ಲ ಅಂತ ಹೇಳ್ಬೇಡ. ನನ್ನ ಲೈಫ್ ಸೇವ್ ಮಾಡ್ತೀಯ ಅಲ್ವಾ? ಪ್ಲೀಸ್ ದೀಪ್ತಿ. ಬಡ ಸಮಾಚಾರ ನನಗೆ ಗೊತ್ತೇ ಆಗಿಲ್ವಲ್ಲ ನಾಗಣ್ಣ ಇದು. ಅದಕ್ಕೆ ನಿನಗೆ ಪೇತ್ ಸಿಂಗಪ್ಪ ಅನ್ನೋದು. ನೋಡು, ಅವ್ರು ಕೇಳಿದಕ್ಕೆಲ್ಲ ಗಿಣಿ ಪಾಠ ಓದ್ರಂಗೆ ಓದ್ರು ಬಿಡ್ಬೇಡ. ಆಮ್ಯಾಕ ಆ ಹೆಣ್ಣನ್ನ ಮನೆಯಿಂದ ಉಗಿದು ಆಚೆ ಹಾಕ್ಬಿಡ್ತಾರೆ. ಮೊದಲೇ ಮೋಸ ಹೋಗಿರೋ ಹೆಣ್ಣು ಪಾಪ. ಈಗ ನಾವು ನ್ಯಾಯ ಸಿಗ್ಬೇಕು ಅಂತ ಹೋರಾಡ್ತಾ ಇರೋ ಟೈಮ್ನಾಗೆ ನೀನು ಎಲ್ಲ ಹಿಂಗೆ ಓದ್ರು ಬಿಟ್ರೆ ಆ ಹೆಣ್ಣು ಸೋತು ಆಚೆ ಹೋಗ್ಬೇಕಾಯ್ತದೆ. ಬೇಕಾ ಇವೆಲ್ಲ? ಐಸಾ ಹೋನೆ ಖಾನಯ್ಯ. ನೋಡ್ತಾ ಇರಿ ನಾಗಣ್ಣ ಸಾಬ್, ಹೆಂಗ್ ಬುದ್ಧಿ ಕಲಿಸ್ತೀನಿ ಅಯ್ಯಪ್ಪಂಗೆ. ಅಪ್ಪ, ನೀನು ಬುದ್ಧಿ ಕಲ್ಸೋದು ಬೇಡ, ಕೊಲ್ತಿರೋದನ್ನ ಅಲ್ಲಿ ಓದ್ರೋದು ಬೇಡ. ಅಷ್ಟು ಮಾಡಿ ಪುಣ್ಯ ಕಟ್ಕ. ನೋಡು, ನಂದು ನಿಂದು ಸ್ನೇಹ ಹಿಂಗೆ ಇರಬೇಕು ಅಂದರೆ ನೀನು ಹಲೋ, ಯಾರು ಹೇಳಿ? ಹಲೋ, ನಾನು ಕಾಂಚನ. ನಮಸ್ಕಾರ ಮೇಡಮ್ ಅವರೇ. ಫೋನ್ ಮಾಡ್ತಾ ಬಿಡೋದಾ? ಫೋನ್ನೇ ಮಾಡ್ತಾವ್ರು ನನ್ನ ಗೆಪ್ತಿ ಮಾಡ್ಕೊಂಡಿದ್ದೀರಾ? ನಾನು ಯಾರು ಹೇಳಿ? ರೀ, ಗೊತ್ತಾಯ್ತು ಹೇಳ್ರಿ. ನಾನು ಫೋನ್ ತಗೊಂಡಿಲ್ಲ ಅಂದಮೇಲೆ ನೀವು ಯಾಕ್ರಿ ಮಾತಾಡಕ್ ಹೋದ್ರಿ? ಸಾವಿತ್ರಮ್ಮ ಮಾತಾಡಿದ್ರಲ್ಲ, ಅದಕ್ಕೆ ಅವ್ರ ಹತ್ರ ನಿಮ್ಮ ಊರು, ಕುಲ, ಗೋತ್ರ ಎಲ್ಲ ಊದ್ಬಿಡದ? ನನಗೂ ಅನಿಸ್ತೇಳಿ ಹೇಳಬಾರ್ದಿತ್ತು ಅಂತ. ನಿಮ್ಮಿಂದ ಇಲ್ಲಿ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಾ ನಿಮಗೆ? ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿದೆ.
ಮಗು ವಿಷಯ ಗೊತ್ತಾದ್ರೆ ಏನ್ರಿ ಮಾಡೋದು? ತಪ್ಪಾಯ್ತು ಬಿಡಿ. ಅದು ಅಲ್ಲದೆ ನನ್ನ ಹತ್ರ ನಿಮ್ದೇನ್ರಿ ಮಾತು? ನೀವು ಏನೇ ಹೇಳೋ ಹಾಗಿದ್ರು ಶ್ರೀನಿವಾಸ ಅಣ್ಣನ ಹತ್ರ ಹೇಳಿ, ಅವ್ರು ನನ್ನ ಹತ್ರ ಹೇಳ್ತಾರೆ. ನೀವು ಯಾಕೆ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತೀರಾ? ನನ್ನ ನಂಬರ್ ಯಾರಿಗೆ ಕೊಟ್ಟರು ನಿಮಗೆ? ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ ಮೇಡಮ್ ಅವರೇ. ಆ ಶೆಡ್ಕ ಬಡ್ಡಿ ಆಯ್ದ ಬಲೆ ಡೋಂಗಿ ಮನುಷ್ಯ. ನೀವು ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಮನೆ ಮಾಡೋಕ್ಕೆ ಅಂತ 2 ಲಕ್ಷ ಕೊಟ್ಟಿದ್ರೋ ಇಲ್ವಾ? ಅವತ್ತೇ ಕೊಟ್ಟಿದ್ದೀನಲ್ಲ. ನೀವು ಕೊಟ್ಟಿರ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. ಆದರೆ ನನ್ನ ಕೈಗೆ ಸೇರಿರ್ಬೇಕಲ್ಲ ಮೇಡಮ್ ಅವರೇ. ಅಪ್ಪ ತೂಟಕ್ಕೂ ಗತಿ ಇಲ್ಲ, ಕೈಯಲ್ಲಿ ಬೇರೆ 4 ಕಾಸಿಲ್ಲ. ನಮ್ಮಂಥವ್ರು ಹೆಂಗೆ ಜೀವನ ಮಾಡಬೇಕು ಹೇಳಿ ಮೇಡಮ್ ಅವರೇ? ಶ್ರೀನಿವಾಸಣ್ಣ ಯಾಕೆ ಹೀಗೆ ಮಾಡಿದ್ರು? ಅದಕ್ಕೆ ಹೇಳಿದ್ದು ಮೇಡಮ್ ಅವರೇ, ನಿಮ್ಮ ಮಧ್ಯೆ ವ್ಯವಹಾರ ಇದೆ, ನಾವೇ ಮಾಡ್ಕೊಳ್ಳೋಣ. ಮಧ್ಯ ಬಂದವರು ಮದ್ದಾನೆ ಇದ್ದಂಗೆ ಹೆಂಗೆ ನುಂಗ್ತಿರ್ತಾರೆ. ಯಾಕೆ ಬೇಕೇಳಿ? ಸರಿ, ಈಗ ಏನಾಗಬೇಕೋ ಅದನ್ನು ಹೇಳಿ. ನನಗೆ ಸದ್ಯಕ್ಕೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಸ್ವಲ್ಪ ಅಂದರೆ? ಫಸ್ಟ್ ಕಂತಿಗೆ 70,000 ಕೊಡಿ. ಗಾಡ್, ಅದು ಸ್ವಲ್ಪನಾ? ನಿಮಗೆ ಅದು ಕಡಿಮೆನೇ ಬಿಡಿ ಮೇಡಮ್ ಅವರೇ. ಅದು ಏನಾಗದೆ ಅಂದರೆ, ಜರ್ಮನಿಂದ ಹೈಬ್ರಿಡ್ ಹಸ ಬರ್ತದಂತೆ, ದಿನಕ್ಕೆ 50 ಲೀಟ್ರ್ ಹಾಲು ಕೊಡ್ತದಂತೆ. ಅಂಥದ್ದು 2 ಹಸ ಕಟ್ಟೋಣ ಅಂತಿದ್ದೀನಿ. 100 × 25 ಅಂದರೆ 2,500 ರೂಪಾಯಿ ದಿನಕ್ಕೆ. ಬದುಕೋದಲ್ವಾ? ಅಷ್ಟೊಂದು ದುಡ್ಡನ್ನ ಹೊಂಚೋದು ಕಷ್ಟ, ಆಗಲ್ಲ. ಹೌದ್ರಾ? ಸರಿ ಬಿಡಿ. ಮತ್ತೆ ನಾವು ನಮ್ಮ ಸಂಸಾರ ನಮ್ಮೂರು ಅಂತ ನಾಳೆನೇ ಗಾಡಿ ಬಿಡ್ತಾ ಇರ್ತೀವಿ. ನಮ್ಮ ಮಗಳು ನಿಮ್ಮ ಮನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ಲಲ್ಲ ಅಂತ ಇಲ್ಲಿದ್ವಿ ಅಷ್ಟೇ. ಅವಳನ್ನು ಕರ್ಕೊಂಡು ಹೋಗ್ತಾ ಇರೋದು. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಮಾಡಬೇಡಿ. ಪಾಪ, ನಿಮಗೆ ದುಡ್ಡು ಹೊಂದ್ಸೋದು ಕಷ್ಟನೇನೋ. ಸರಿ, ನಿಮ್ಮ ಅಕೌಂಟ್ ನಂಬರ್ನ SMS ಮಾಡಿ. ಥ್ಯಾಂಕ್ ಯು ಮೇಡಮ್ ಅವರೇ. ನನ್ನ ಸಿಂಗಾಪುರ್ ಫ್ರೆಂಡಿಗೆ ಫೋನ್ ಮಾಡಿದೆ. ಅಮ್ಮ ನಂಗೆ ಸುಮಾರು ಸಲ ಫೋನ್ಗೆ ಟ್ರೈ ಮಾಡಿದ್ರಂತೆ, ಲೈನ್ ಸಿಕ್ಕಿಲ್ಲ. ತುಂಬ ಟೆನ್ಷನ್ ಆಗಿಬಿಟ್ಟಿದ್ರಂತೆ, ಜೊತೆಗೆ ಇರಿಟೇಟು ಆಗಿದ್ರಂತೆ. ಯಾಕೆಂದರೆ ಅಮ್ಮಂಗೆ ನಾನು ಇಲ್ಲಿಗೆ ಬರೋದು ಅಷ್ಟೊಂದು ಇಷ್ಟ ಇರಲಿಲ್ಲ ಅಲ್ವಾ. ಅದಕ್ಕೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅಮ್ಮನ ವಿಚಾರಿಸ್ಕೊಂತ ಹೇಳ್ತಾ ಇದ್ದೆ ಅಷ್ಟೇ. ಏನಂತೆ? ಯಾರ ಫ್ರೆಂಡು? ನನ್ನ ಸಿಂಗಾಪುರ್ ಫ್ರೆಂಡ್ ಅಕ್ಕ. ಅವತ್ತು ಹೇಳಿದ್ನಲ್ಲ, ರೂಪಾ ಅಂತ. ಅವತ್ತು ನೀವು ಅಡುಗೆ ಮನೇಲಿ ನಿಂತಿದ್ರಿ, ಯಾರು ಅಂತ ಕೇಳಿದ್ರಿ. ನನ್ನ ಕ್ಲೋಸ್ ಫ್ರೆಂಡ್ ರೂಪಾ ಅಂತ ನಿಮ್ಗೆ ಹೇಳಿದ್ನಲ್ಲ. ಏನು ಅಂತ ಕೇಳಿದ್ರೆ ಏನು ಹೇಳಿ ಅಕ್ಕ, ಮಗು ವೀಸಾ ಪ್ರೊಸೆಸಿಂಗ್ ಎಲ್ಲ ಅವಳೇ ನೋಡ್ಕೋತಾ ಇರೋದು. ಅವಳನ್ನ ಫೋನ್ ಮಾಡಿ ಕೇಳ್ಕೊಬೇಕಲ್ಲ, ಹಾಗಾಗಿ ವಿಚಾರಿಸ್ತಾ ಇದ್ದೆ ಅಷ್ಟೇ. ನೋಡು, ಎಂಬಸಿಯಿಂದ ಮೆಸೇಜು. ವೀಸಾ ಪ್ರೊಸೆಸಿಂಗ್ ನಂಬರ್ನ ನಂಗೆ ಮೆಸೇಜ್ ಮಾಡು ಅಂತ ಅವಳಿಗೆ ಹೇಳಿದ್ದೆ, ಅದಕ್ಕೆ ಮಾಡಿದಾಳೆ. ನಾನೇ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕೆ ಫೋನ್ ಕಟ್ ಮಾಡಿದೆ? ರೂಪಾನೇ ಫೋನ್ ಮಾಡಿದ್ದು. ಮೆಸೇಜ್ ಕಳ್ಸಿದ್ಲಲ್ಲ, ಅದು ಬಂತೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಫೋನ್ ಮಾಡಿದಾಳೆ. ನೀನೇ ಫೋನ್ ಕಟ್ ಮಾಡಿ ನೆಟ್ವರ್ಕ್ ಸರಿಗಿಲ್ಲ ಅಂದರೆ ಹೇಗೆ? ಪರವಾಗಿಲ್ಲ, ಮಾತಾಡಿ. ಹಲೋ ರೂಪಾ,
ಹಾ SMS ಬಂತು ಕಣೆ, ಯು ಡೋಂಟ್ ವರಿ, ನಾನೇ ಇಂಟರ್ನೆಟ್ಟಲ್ಲೆಲ್ಲ ಚೆಕ್ ಮಾಡ್ತೀನಿ. ಹಾ ಹೇಳಿದ್ನೆಲ್ಲ ಅರ್ಥ ಆಯ್ತು ಅಂತ ನಾನು ಚೆಕ್ ಮಾಡ್ಕೋತೀನಿ. ಓಕೆ ಬಾಯ್, ಥ್ಯಾಂಕ್ ಯು. ಓಕೆ ಓಕೆ ಬಾಯ್. ಅಕ್ಕ ನಾನು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿಬಿಡ್ತೀನಿ. ಕಂಪ್ಯೂಟರ್ ಈ ರೂಮಲ್ಲಿದೆ. ಹಾ ಕರೆಕ್ಟು, ಮರ್ತ್ಬಿಟ್ಟಿದ್ದೆ. ಹೊರಗೆಲ್ಲಿ ಹೋಗ್ತಿದ್ಯಾ? ಇಲ್ಲೇ ಚೆಕ್ ಮಾಡ್ಬೋದಲ್ಲ. ಅಕ್ಕ ಅದು ಇಂಟರ್ನೆಟ್ ಪ್ರಾಬ್ಲಮ್ ಇದೆಯಲ್ಲ ಅಕ್ಕ, ಅದಕ್ಕೆ ಹೊರಗೋಗಿ ಚೆಕ್ ಮಾಡ್ತೀನಿ. ಓಕೆ ಹಲೋ ಹಲೋ ಸರ್ವೇಶ್ ಅವರೇ, ಸಾರಿ ಆಗಲೇ ಏನೇನೋ ಮಾತಾಡ್ಬಿಟ್ಟೆ. ಗೊತ್ತಾಯ್ತು ಹೇಳಿ, ಯಾರ ಇದ್ರೇನೆ ಎದುರಿಗೆ. ಹೌದು, SMS ಬಂತು ಅಂದರೆ ಎಷ್ಟೊತ್ತಾಗುತ್ತೆ ದುಡ್ಡು ಕಳ್ಸೋಕ್ಕೆ? ಯಾವುದಕ್ಕೆ ಇರಲಿ ಅಂತ ಬಸ್ ಟಿಕೆಟ್ ಬುಕ್ ಮಾಡಿಸ್ತಾ ಇದ್ದೀನಿ. 2 ಫುಲ್ಲು 1 ಹಾಫ್. ಈಗಲೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬೇಗ ಹಾಕಿ ಮೇಡಮ್ರೆ, ಅಕೌಂಟ್ ನಂಬರ್ ಗೊತ್ತಲ್ಲ, ಬ್ಯಾಲೆನ್ಸ್ ನಿಲ್ಲಾಗ್ಬಿಟ್ಟದೆ. ಸರ್ಕಾರದವರು ಲೀಟ್ರಿಗೆ 2 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಅಕೌಂಟ್ ಓಪನ್ ಮಾಡಿಸಿದ್ರು. ಸರ್ಕಾರ ಬಿದ್ದೋಯ್ತು, ಆದರೆ ಅಕೌಂಟ್ ಹಂಗೆ ಉಳಿದೋಯ್ತು. ಸರಿ, ದುಡ್ಡು ಹೇಗೆ ಡ್ರಾ ಮಾಡ್ತೀರಾ? ATM ಕಾರ್ಡ್ ಇದೆ ಮೇಡಮ್ರೆ, ಜೋಪಾನ ಮಾಡಿಟ್ಟಿದ್ದೀನಿ. ನೋಡಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, 10 ನಿಮಿಷ ಬಿಟ್ಟು ಡ್ರಾ ಮಾಡಿ. ಮತ್ತೆ ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಈಗ ಫೋನ್ ಇಡಿ, ಅರ್ಥ ಆಯ್ತಾ? ಸದ್ಯಕ್ಕೆ ಮಾಡಲ್ಲ ಬಿಡಿ ಮೇಡಮ್ರೆ. ಜರ್ಮನ್ ಹಸ ಮಮ್ಮಿ ಅಂತ ಗುಟ್ರಾಗ್ತಿರೋದೇ ಕಿವಿಲಿ ಗುರುಗ್ತಾ ಇರ್ತದೆ. ಥ್ಯಾಂಕ್ಸ್ ಹೇಳಿ. ಆಯ್ತು, ಸಾಕಿಡ್ರಿ ಫೋನು. ನೋಡಿದ್ಯಾ, ಏನೋ ವ್ಯವಹಾರ ನಡೆಸ್ತಾ ಇದ್ದಾಳೆ. ನಿಂಗೆ ಅವಳ ಮೇಲೆ ಅನುಮಾನನೇ ಕಣ. ಅಲ್ಲ, ಇಮೇಲ್ ಕಳಿಸಿರ್ಬೋದು, ಅದಕ್ಕೆ ವ್ಯವಹಾರ ಅಂತ ಹೇಳೋಕ್ಕಾಗತ್ತಾ? ಅವತ್ತು ಹೀಗೆ ಏನೋ ಕದ್ದು ಮುಚ್ಚಿ ಮಾಡ್ತಾ ಇದ್ಲು. ಬರೀ ಇಮೇಲ್ ಆದರೆ ಹಾಗೆ ಮಾಡ್ತಾರಾ? ನೋಡು ಪ್ರತಾಪ್, ಲಾಕೌಟೇ ಆಗಿಲ್ಲ. ಎಸ್, ಏನು ಮಾಡ್ತಿದ್ದಾಳೆ ಗೊತ್ತಾಗುತ್ತಿಲ್ಲ. ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದಾಳೆ. ಪಾಪ, ಖರ್ಚಿರುತ್ತಲ್ವಾ, ಅದಕ್ಕೆ ದುಡ್ಡು ಡ್ರಾ ಮಾಡಿರ್ತಾರೆ. ಏನು ಖರ್ಚಿರುತ್ತೆ ಅವಳಿಗೆ? ಎಲ್ಲ ನಮ್ಮನೆಯಲ್ಲೇ ಹೋಗ್ತಿದೆ, ಊಟ ತಿಂಡಿ ಬಟ್ಟೆ ಎಲ್ಲ. ಓಡಾಡೋದಕ್ಕೆ ನಮ್ಮನೇದೇ ಕಾರು, ಇನ್ನೇನಿರುತ್ತೆ? ಯಾವ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾಳೆ ನೋಡು. ಇರೋ ನಿಮಿಷ, 3-4 ಬ್ಯಾಂಕಲ್ಲಿ ವ್ಯವಹಾರ ಮಾಡಿದಾಳೆ ಕಣೆ. ಇರು, ನನ್ನ ಫ್ರೆಂಡ್ ಒಬ್ಬ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾನೆ, ಅವನನ್ನು ಹಿಡಿದ್ರೆ ವಿಷಯ ಗೊತ್ತಾಗುತ್ತೆ. ಆರ್ ಯು ಶೋರ್ ಇದೇನೋ ಬೇರೆ ಅಂತ? ಅಫ್ಕೋರ್ಸ್, ನಿನಗನ್ನಿಸ್ತಾ ಇಲ್ವಾ? ಹಾಗಿದ್ರೆ ನಾಯಿನಾ? ಅದು ಅಷ್ಟೇ, ಇದೇ ಥರದ್ದು ಇನ್ನೊಂದು ಬೋಗಸ್. ಇದನ್ನೆಲ್ಲ ನಾವು ಕಂಡುಹಿಡಬೇಕು ಅಂದರೆ ಈಗಲೇ ಬ್ಯಾಂಕಿಗೆ ಹೋಗ್ಬೇಕು. ನಡಿ ಹೋಗೋಣ. ಪ್ರತಾಪ್, ಹಾಗೆ ಬೇರೆಯವ್ರ ಅಕೌಂಟ್ ಟ್ರಾನ್ಸಾಕ್ಷನ್ ಬಗ್ಗೆ ಡೀಟೇಲ್ಸ್ ಕೊಡಲ್ಲ, ಅದ್ರ ರೂಲ್ಸ್ ಅಲ್ಲ ಕಣೋ. ರೂಲ್ಸ್ ಆರ್ ಮೆಂಟ್ ಟು ಬ್ರೇಕ್. ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಇವತ್ತಿನ ಟ್ರಾನ್ಸಾಕ್ಷನ್ಸ್ ಯಾರ್ಯಾರ ನಡುವೆ ಆಗಿದೆ ಅನ್ನೋದು ಗೊತ್ತಾದರೆ ಸಾಕು. ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅಥವಾ ಅಮೌಂಟ್ ಡ್ರಾ ಮಾಡ್ಕೊಳ್ಳೋಕೆ ನಾವು ಕೇಳ್ತಾ ಇಲ್ವಲ್ಲ. ಆದ್ರೆ ಪ್ರತಾಪ್, ಬೇರೆಯವ್ರ ಅಕೌಂಟ್ ಬಗ್ಗೆ ಹೇಗೋ ಡೀಟೇಲ್ಸ್ ಕೊಡ್ತಾರೆ. ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ಮನೆ ನನ್ನ ಜೊತೆ ಬಾ. ಪ್ರತಾಪ್, ಟ್ರಾನ್ಸಾಕ್ಷನ್ ಒಂದು ಸಿಕ್ಬಿಟ್ರೆ ದುಡ್ಡು ಸಾಕ್ಷಿ ಸಿಕ್ಕಾಗೆ ಅಲ್ವಾ? ಎಸ್, ಅವಳನ್ನ ಸಾಕ್ಷಿ ಸಮೇತ ಹಿಡಿಬಹುದು. ಪ್ರತಾಪ್, ನಾವಿಬ್ಬರೇ ಹೋಗೋದು ಬೇಡ, ಮತ್ತೆ ಸಾವಿತ್ರಿನೂ ಜೊತೆ ಕರ್ಕೊಂಡು ಹೋಗೋಣ. ಅದ್ಗೇನಾ? ಹೌದು, ಕಾಂಚನಗೆ ದೊಡ್ಡ ಸಪೋರ್ಟ್ ಅಂದ್ರೆ ಸಾವಿತ್ರಿ. ಅದು ಅಲ್ಲದೆ ಸಾವಿತ್ರಿಗೆ ಕಾಂಚನ ಮೇಲೆ ಅಪಾರವಾದ ವಿಶ್ವಾಸ ಇದೆ. ಎಷ್ಟು ಅಂದ್ರೆ
ತನ್ನ ತಂಗಿ ಹೆಸರನ್ನೇ ಕೊಟ್ಟಿದ್ದಾಳೆ. ಈ ವಿಷಯ ಸಾವಿತ್ರಿಗೆ ಗೊತ್ತಾದ್ರೆ ಮನೆಯವ್ರನ್ನ ಕನ್ವಿನ್ಸ್ ಮಾಡೋದು ಈಸಿ ಆಗತ್ತೆ. ಎಸ್, ನೀನು ಹೇಳೋದು ಸರಿಯಾಗಿದೆ. ನಡಿ, ಅದಕ್ಕೆ ಕನ್ವಿನ್ಸ್ ಮಾಡ. ಸಾವಿತ್ರಿ, ಅದಕ್ಕೆ ಸಾವಿತ್ರಿ, ಸಾವಿತ್ರಿ, ಏನಿದು ಇಷ್ಟೊಂದು ಬೇಜಾರು ಕೂತಿದ್ದೀರಾ? ಈಗಲೇ ಇದು ರೆಡಿಯಾಗಿ ನಮ್ಮ ಜೊತೆಗೆ ಬಾ. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ಬಿಡಿ. ಈಗ ನೀವು ನಮ್ಮ ಜೊತೆ ಬಂದ್ರೆ ದೊಡ್ಡ ಸತ್ಯ ಜೊತೆಗೆ ಒಂದು ಸಾಕ್ಷಿ ಸಿಗುತ್ತೆ. ಅದೇ ನೀವು ತಂಗಿ ಅನ್ಕೊಂಡಿದ್ದೀರಲ್ಲ, ಅವಳ ಬಗ್ಗೆ. ಯಾರು ನಂಬೋದು, ಏನು ನಂಬೋದು ಒಂದು ಗೊತ್ತಾಗ್ತಿಲ್ಲ ಪ್ರತಾಪ್. ಸಾವಿತ್ರಿ, ಎಲ್ರು ನಿಂತರನೇ ಸಿಂಪಲ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ಯಾ? ಈಗ ನೀನು ನಮ್ಮ ಜೊತೆಗೆ ಬಂದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅವಳು ಆಡ್ತಿರೋ ನಾಟಕಕ್ಕೆಲ್ಲ ಒಂದು ಪರ್ದೆ ಎಳಿಬೋದು ಅದಕ್ಕೆ. ಬೇಡ ಪ್ರತಾಪ್, ಅವಳು ಇಷ್ಟು ದಿನ ಆಡ್ತಿರೋದು ನಾಟಕ ಅಂತ ಗೊತ್ತಾದ್ರೆ ಅದನ್ನ ಅರಗಿಸ್ಕೊಡೋ ಶಕ್ತಿ ನನಗಿಲ್ಲ. ಅದಕ್ಕೆ ಒಂದು ನಿಮಿಷ. ಈ ಮನೆಗೆ ಅಂದ್ಕೊಂಡಿರೋ ಅನಿಷ್ಟನ ನೀನೇ ಅಳಿಸ್ಬೇಕು. ಹಾಗಾಗ್ಬೇಕು ಅಂದ್ರೆ ಸತ್ಯ ನೀನು ಗೊತ್ತಾಗ್ಲೇಬೇಕು. ಮನೆಯವ್ರಿಗೆಲ್ರಿಗೂ ಈ ವಿಷಯ ನೀನೇ ಹೇಳ್ಬೇಕು. ಅದಕ್ಕೆ ಪ್ಲೀಸ್